राघवेन्द्राय ज्ञानमुद्राय योगिने नाथाय गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीतायापते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशविष्टदं वन्दे परिव्राट् चक्रवर्तिनं। ओम अथातो ब्रह्मजिज्ञासा। ओम ಶ್ರೀಗುರುಭ್ಯೋ ನಮಃ ಹರೇ ಓಂ. ದುರ್ಯೋಧನ ಬಂದು ತನ್ನ ಅಪ್ಪನ ಹತ್ರ ತನ್ನ ಅಳಲನ್ನು ಹೇಳಿಕೊಳ್ತಾ ಇದ್ದಾನೆ. ಏನದು ಹೊಟ್ಟೆ ಉರಿತಾ ಇದೆ, ಆದರೆ ಹೇಗೆ ಹೊಟ್ಟೆ ಉರಿತಾ ಇದೆಯೋ ಅದನ್ನು ಹಾಗೆ ಹೇಳಲಿಕ್ಕಾಗೋದಿಲ್ಲ. ತಿರುಗಿಸಿ 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 ಹೇಳ್ತಾ ಇದ್ದಾನೆ. ನಿಂದು ಶುದ್ಧವಾದ ಕೀರ್ತಿ ಈಗ ಏನಾಗ್ತದೆ, ಅಯ್ಯೋ ಅವನು ರಾಜ ಅಂತೆ ಧೃತರಾಷ್ಟ್ರ, ಅವನು ತನ್ನ ತಮ್ಮನ ಮಗನಿಗೆ ಪಟ್ಟ ಕಟ್ಟಿದ, ರಾಜನನ್ನಾಗಿ ಮಾಡಿದ. ಈಗ ಅವನು ದಾಸ, ಅವನ ಮಕ್ಕಳು ದಾಸರು, ಅವನ ಮೊಮ್ಮಕ್ಕಳು ದಾಸರು. ಹೀಗೆ ನಿನ್ನ ಕೀರ್ತಿಗೆ ಎಂಥ ಒಳ್ಳೆ ಕೀರ್ತಿ ನಿಂದು, ಅದಕ್ಕೆ ಕಳಂಕ ಬರ್ತದೆ ನಮ್ಮಿಂದಾಗಿ. ಏನಂತ ಹೇಳಿದರೆ, ನಾವು ನಿನಗೆ ಹೇಳಲಿಲ್ಲ ಸಕಾಲದಲ್ಲಿ, ನಿನಗೆ ಎಚ್ಚರಿಸಲಿಲ್ಲ ನಾವು ಅಂತ ಹೇಳ್ಕೊಂಡು, ನೀನು ನಮ್ಮ ಹತ್ರ ಕೇಳಲಿಲ್ಲ ಅಂತ ಯಾರೂ ಮಾತಾಡೋದಿಲ್ಲ. ನಾವು ನಿಮಗೆ ಹೇಳಲಿಲ್ಲ ಅಂತ ಎಲ್ಲರೂ ಹೇಳೋದು. ಅದಕ್ಕೋಸ್ಕರ ನಿನಗೆ ಹೇಳಲಿಕ್ಕೆ ಬಂದಿದ್ದೇವೆ ನಾವು ಏನಂತ ಹೇಳಿದರೆ, ನಿನ್ನ ಕೀರ್ತಿಗೆ ಚ್ಯುತಿ ಬರಬಾರ್ದು. ಆದರೆ ಇದನ್ನು ಎಣಿಸಿ 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 ಬೇಜಾರಾಗಿ ಈಗ ಏನಂತ ಹೇಳಿದರೆ ಸತ್ತೇ ಹೋಗೋದು ಒಳ್ಳೆಯದು ಅಂತ ಹೇಳ್ಕೊಂಡು ಅಷ್ಟು ಆಗ್ತದೆ. ಯಾಕಂತ ಹೇಳಿದರೆ ನಿನಗೆ ಅವರ ಮೇಲೆ ಕರುಣೆ ಜಾಸ್ತಿ, ಆಮೇಲೆ ಅವರು ಮಾಡೋದು ನಿನಗೆ ಗೊತ್ತಾಗೋದಿಲ್ಲ. ನಿನ್ನದು ಏನು ಧರ್ಮ ಅದು ನೀನು ಮರೆತು ಬಿಟ್ಟಿದ್ದಿ. ನೀನು ಹಿರಿಯವನ ಮಗನಿಗೆ ಪಟ್ಟ ಕಟ್ಟಬೇಕಾಗಿತ್ತು, ಕಟ್ಟಲಿಲ್ಲ. ತಮ್ಮನ ಮಗನಿಗೆ ಕೊಟ್ಟು, ಅದು ತಮ್ಮನ ಮಗನ ಔರಸ ಪುತ್ರನ ಅದೂ ಅಲ್ಲ, ಅವನ ಹೆಂಡತಿಗೆ ಯಾರಿಂದಲೋ ಹುಟ್ಟಿದ್ದು, ನಮಗೆ ಸಂಬಂಧ ಉಂಟಾ ಇಲ್ಲ, ಆದರೂ ನೀನು ಪಟ್ಟ ಕಟ್ಟಿದ್ದಿ ಅಂತೇಳಿದರೆ ನೀನು ಏನೂ ಒಂದು ವಿವೇಕವನ್ನು ಉಪಯೋಗಿಸಲಿಲ್ಲ. ಆದರೆ ಯಾರು ನಿನ್ನ ಸುದ್ದಿ ಮಾತಾಡೋದಿಲ್ಲ. ಅವ್ರು ಏನು ಹೇಳ್ತಾರೆ ಅಂತೇಳಿದರೆ, ಯಾರು ಅವನಿಗೆ ಹೇಳಲೇ ಇಲ್ಲ, ಮಕ್ಕಳು ಹೇಳಲಿಲ್ಲ ಅಂತ. ಆ ಮಕ್ಕಳು ಇವತ್ತು ದಾಸರಾಗಿದ್ದಾರೆ. ದಾಸರಾಗುವಂಥ ಮೊದಲು ಗೊತ್ತಿರಲಿಲ್ಲ ಅವರಿಗೆ, ನಾವು ದಾಸರಾಗ್ತೇವೆ ಅಂತ ಹೋಗಿ ಹೇಳಲಿಕ್ಕೆ ಆಗ್ತಿರ್ಲಿಲ್ವ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಬಂದದ್ದು. ಆದರೆ ಏನಂತ ಹೇಳಿದ್ರೆ, ನಿನಗೂ ಒಂದು ಏನಂತ ಹೇಳಿದರೆ ಆ ಕಡೆನಲ್ಲ ಈ ಕಡೆನಲ್ಲ, ನಿಂಗೆ ಏನು ಮಾಡಬೇಕಂತ ನಿನಗೂ ಗೊತ್ತಾಗೋದಿಲ್ಲ ಅಂತ. ನಾವು ಸತ್ತು ಹೋಗ್ತೀವಿ, ನನಗೆ ಅದಕ್ಕಾದರೆ ಪರ್ಮಿಷನ್ ಕೊಡು, ನಾವು ಸತ್ತು ಹೋಗಿಬಿಡ್ತೇವೆ. ಏನದು ಇಚ್ಛಾಮ ಮರ್ತುಂ, ಸಾಯಲಿಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ಸಾಯುವುದೇ ಬೆಟರ್ ಹೀಗೆ ಬದುಕೋದಕ್ಕಿಂತ, ದಾಸರಾಗಿ ಬದುಕೋದಕ್ಕಿಂತ ಅದೇ ಒಳ್ಳೆಯದು ಅಂತ. ಇದನ್ನೆಲ್ಲ ಕೇಳಿ ಧೃತರಾಷ್ಟ್ರ ಯೋಚನೆ ಮಾಡ್ತಾನೆ, ಯಾಕಪ್ಪ ನಿನಗೆ ಈ ಥರ ಅಂತ ಹೇಳಿದ್ರೆ, ನಾ ಅನುಗುಣಂ, ಇಲ್ಲ ನಾನು ಸರಿಯಾಗಿಯೇ ಮಾಡಿದ್ದೀನಪ್ಪ. ಏನು ಧರ್ಮಾತ್ಮರಿದ್ದಾರೆ ಅವರು, ನೋಡಪ್ಪ ಅವರೀಗ ನಾನು ರಾಜ, ಈಗ ನಾನು ಬೇರೆ ಅವರು ಬೇರೆ ಅಂತ ಒಂದು ವೇಳೆ ಮನಸ್ಸಲ್ಲಿ ಅವರಿಗೆ ಇರುವುದಿದ್ದರೆ, ಅವರು ಯಾಕೆ ಇಡೀ ಎಲ್ಲ ರಾಜರುಗಳನ್ನೆಲ್ಲ ಅವರು ದಂಡಯಾತ್ರೆ ಮಾಡಿ ಅವ್ರನ್ನೆಲ್ಲ ಸೋತು ಎಲ್ಲ ಧೃತರಾಷ್ಟ್ರನೇ ರಾಜ ಅಂತ ಒಪ್ಪಿಕೊಳ್ಳುವ ಹಾಗೆ ಮಾಡಿ ಕಪ್ಪ ಕಾಣಿಕೆ ಇಟ್ಕೊಂಡು ಬಂದು ದನ ಕನಕಗಳನ್ನೆಲ್ಲ ತಂದು ಈ ಖಜಾನೆಗೆ ಯಾಕೆ ತುಂಬಿಸ್ತಾರವರು, ನನ್ನ ಖಜಾನೆಗೆ ಯಾಕೆ ತುಂಬಿಸ್ತಾರೆ ಅವರು ನನ್ನವರು ಅಲ್ಲದಿದ್ದರೆ, ಅವರು ನನ್ನವರೇ. ಏನು ಪರಾಕ್ರಮ, ಏನು ಧರ್ಮ ಬುದ್ಧಿ. ಆದ್ದರಿಂದ ನೀನು ಏನು ಹೇಳ್ತಾ ಇದ್ದೀಯೋ ನನ್ನ ಅಂದಾಜು ಅದು ತಪ್ಪು ಹೇಳ್ತಾ ಇದ್ದಿ, ಇಲ್ಲ ಸರಿ ಇಲ್ಲ, ಇದು ನಿನ್ನ ಮನಸ್ಸು ಮನಹತೆ ನಾ ಅನುಗುಣಂ. ಪಾಂಡುತನಯೇಷು ಗುಣೋತ್ತಮೇಷು ನಿಜವೀರ್ಯ ಭವೋಚ್ಚಯೇಷು ಕೋ ನಾಮ ಪ್ರೀತಿಂ ನಾಯಾತಿ. ಯಾರು ಅವ್ರ ಮೇಲೆ ಪ್ರೀತಿ ಮಾಡೋದಿಲ್ಲ, ಈ ಪಾಂಡವರ ಮೇಲೆ. ನೀನು ಯಾಕೆ ಈ ಥರ ನೀನು ಹೇಳ್ತೀಯಾ, ಇದು ಸರಿ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಅಂತೇಳಿದರೆ, ಅಂಥ ಒಳ್ಳೆಯ ಪಾಂಡುವಿನ ಮಕ್ಕಳು ಅವರನ್ನು ಬೇರೆಯವರು ಅಂತ ಹೇಳಿ ಇದು ಮಾಡಬೇಡ, ಅವರು ನಮ್ಮವರೇ. ಆದ್ದರಿಂದ ನೀನು ಏನು ಹೇಳ್ತಾ ಇದೆಯೋ ಅದು ಸರಿ ಇಲ್ಲ ಅಂತ ಮಗನಿಗೆ ಬುದ್ಧಿ ಹೇಳಲಿಕ್ಕೆ ಪ್ರಯತ್ನಿಸ್ತಾನೆ ಧೃತರಾಷ್ಟ್ರ. ಮುಂದೇನಾಗ್ತದೆ ಬೈಲರೆ? ಶ್ರೀ ಗುರುಭ್ಯೋ ನಮಃ. ದೇಹಿ ಸ್ವಬಾಹುಬಲತೋಕ್ಯಲಭೂಪಭೂತಿಂ ಮಯ್ಯಾಕೃಷಂತಿ ನ ಚ ವಃ ಪ್ರತಿಷೇಧಕಾಸ್ತೆ ತಸ್ಮಾಚ್ಛಮಂ ವ್ರಜ ಶುಭಾಯ ಕುಲಸ್ಯ ತಾತ ಕ್ಷೇಮಾಯ ನೋ ಭವತಿ ವೋ ಬಲವದ್ವಿರೋಧಃ. 10ನೇ ಶ್ಲೋಕ. ಧೃತರಾಷ್ಟ್ರನು ಮುಂದುವರಿಸ್ತಾನೆ, ಮಗನಿಗೆ
ಹೇಳುವುದನ್ನು ಅವನು ಹೇಳ್ತಾ ಇದ್ದಾನೆ. ಆ ಪಾಂಡವರಾದರೂ ತಮ್ಮ ಭುಜಗಳ ಸಾಮರ್ಥ್ಯದಿಂದಲೇ ಎಲ್ಲಾ ರಾಜರ ಐಶ್ವರ್ಯವನ್ನು ಸೆಳೆದು ನನ್ನಲ್ಲಿ ತಂದು ಕೊಡುತ್ತಿದ್ದಾರೆ. ಅವರು ನಿಮಗೆ ವಿರೋಧಿಗಳು ಅಲ್ಲವೇ ಅಲ್ಲ. ಆದ ಕಾರಣ ವಂಶಕ್ಕೆ ಶುಭವಾಗುವುದಕ್ಕಾಗಿ ನೀನು ಶಾಂತಿಯನ್ನು ಹೊಂದು. ಇರೋ ಮಗನೇ, ನಿಮಗೆ ಪಾಂಡವರಂತಹ ಬಲಿಷ್ಠರಿಂದ ವಿರೋಧ ಮಾಡುವುದು ನಿನ್ನ ಕ್ಷೇಮಕ್ಕಾಗಿ ಯೋಗ್ಯವಾಗುವುದಿಲ್ಲ, ಅಂದ್ರೆ ನಿನಗೆ ಕ್ಷೇಮವಾಗುವುದಿಲ್ಲ ಅಂತ ಹೇಳ್ತಾರೆ. ತೇಹಿ ಸ್ವಬಾಹುಬಲತೋ ಅಖಿಲ ಭೂಪಭೂತಿಂ ಮೈ ಆಕೃಶಂತಿ ನ ಚ ವಹ ಪ್ರತಿಷೇಧಕಾಸ್ತೆ ತಸ್ಮಾತ್ ಶಮಂ ವ್ರಜ ಶುಭಾಯ ಕುಲಸ್ಯ ತಾತ ಕ್ಷೇಮಾಯ ನೋ ಭವತಿ ವೋ ಬಲವದ್ವಿರೋಧಃ. ಧೃತರಾಷ್ಟ್ರನಿಗೆ ಏನು ಕಾಣ್ತಾ ಇದೆ ಅಂತ ಹೇಳಿದರೆ, ಈಗ ಅವನನ್ನು ಯುವರಾಜನನ್ನಾಗಿ ಮಾಡಿ ಆಗಿದೆ. ಈಗ ಅವನನ್ನು ಯುವರಾಜ ಪದವಿಯಿಂದ ಕೆಳಗೆ ಇಳಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಇವ ಇಂಡೈರೆಕ್ಟಾಗಿ ತನ್ನ ಮಗ ಮಾತಾಡೋದು ಅದೇ, ಅವ ಯುವರಾಜ ಆಗಲಿಕ್ಕೆ ಅರ್ಹನಲ್ಲ, ಅರ್ಹನು ಇರುವಂಥದ್ದು ಯಾರು, ನಾನು ಅರ್ಹ. ದುರ್ಯೋಧನನನ್ನು ಮಾಡಬೇಕು ಯುವರಾಜನನ್ನಾಗಿ, ಯುಧಿಷ್ಠಿರನನ್ನು ಅಲ್ಲ ಅಂತ ಇದು ಮಾತಿನ ಅರ್ಥ ಗೊತ್ತಾಗ್ತದೆ ಧೃತರಾಷ್ಟ್ರನಿಗೆ. ಸೊ ಧೃತರಾಷ್ಟ್ರ ಹೇಳ್ತಾನೆ, ಅವನಿಗೆ ಏನು ಅಂದರೆ ಸಡನ್ನಾಗಿ ಅವನಿಗೆ ಒಂದೇ ಯಾವುದು ನೆನಪು ಬರ್ತದೆ ಅಂತ ಹೇಳಿದರೆ, ಈಗ ಕೊಟ್ಟ ಪದವಿಯನ್ನು ವಾಪಸ್ಸು ತಗೊಳ್ಬೇಕಿದ್ರೆ ಅವನು ಬಲಹೀನನಾದರೆ ನಿನಗೆ ನಾನು ಬೈ ಮಿಸ್ಟೇಕ್ ಕೊಟ್ಬಿಟ್ಟು ವಾಪಸ್ ಕೊಡು ಅಂತ ಹೇಳ್ಬೋದು. ಅವನು ಬಲಿಷ್ಠನಾಗಿದ್ದರೆ ವಾಪಸ್ ಕಿತ್ತುಕೊಳ್ಳಿಕ್ಕಾಗತ್ತಾ? ಅಯ್ಯೋ ಕೊಟ್ಟಾಯಿತು, ಇನ್ನೂ ವಾಪಸ್ ಅವನು ಕೊಡುವುದಿಲ್ಲ. ಮಹಾಬಲಿಷ್ಠ ಅವ ಅಂದರೆ ಬಲ ಒಂದೇ ಗೊತ್ತಾಗ್ತದೆ ಯಾರಿಗೆ? ಧೃತರಾಷ್ಟ್ರನಿಗೆ. ಅಂತೇಳಿದರೆ ಸ್ವಲ್ಪ ವಾಲಿದ್ದಾನೆ ಅಂತ ಲೆಕ್ಕ. ತೇಹಿ ಅಂತೇಳಿದರೆ ಆ ಪಾಂಡವರಾದರೋ ತೇ ಸ್ವಬಾಹುಬಲತಃ, ಅವರು ಎಷ್ಟು ಪರಾಕ್ರಮಿಗಳು. ಸ್ವಬಾಹುಬಲತಃ, ತನ್ನದೇ ಬಾಹುಬಲ ಇರುವಂಥ ಪಾಂಡವರು. ಅಖಿಲ ಭೂಪಭೂತಿಂ, ಇವರಿಬ್ಬರು ಇದಾರಲ್ಲ ಯಾರು? ಭೀಮಾರ್ಜುನರು ಹೇಗೆ ದಂಡಯಾತ್ರೆಯನ್ನು ಮಾಡಿದರು ನೋಡಿದ್ಯಾ ನೀನು? ಅಖಿಲ ಭೂಪ ಅಂತೇಳಿದರೆ ಎಲ್ಲ ದಾರಿಯಲ್ಲಿ ಸಿಕ್ಕಿದ ಎಲ್ಲ ಭೂಪತಿಗಳನ್ನು ಧೃತರಾಷ್ಟ್ರನೇ ನಮಗೆ ರಾಜ ಅಂತ ಒಪ್ಕೊಳ್ಬೇಕು ಅಂತ ಎಲ್ಲರೂ ಹ್ಞೂ ಹ್ಞೂ ಅಂತೇಳಿ ಕೈದು. ಯಾರಾದರೂ ಅವ್ರ ಹತ್ರ ಯುದ್ಧ ಮಾಡಿದಾರಾ? ಯುದ್ಧ ಮಾಡಿದರೆ ಅವ್ರ ಹತ್ರ ಗೆಲ್ಲಲಿಕ್ಕಾಗತ್ತಾ? ಇಲ್ಲ. ಅಂದರೆ ಇಲ್ಲ, ಆಯಿತು ನಮಗೆ ಧೃತರಾಷ್ಟ್ರನೇ ರಾಜ ಅಂತ ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಖಿಲ ಭೂಪ ಅಂತೇಳಿದರೆ ಅವರು ಒಪ್ಕೊಂಡ ಮೇಲೆ ಕಪ್ಪ ಕಾಣಿಕೆ ಕೊಡಿ ಅಂತ ದನ ಕನಕಗಳನ್ನೆಲ್ಲ ತಗೊಂಡು ಬಂದರು. ಭೂತಿಂ ಸಂಪತ್ತು, ಭೂತಿಂ ಅಂದರೆ ಸಂಪತ್ತು. ಸಂಪತ್ತು ಅಂದರೆ ಎರಡು, ಒಂದು ಇಲ್ಲಿ ಈ ಬೊಕ್ಕಸಕ್ಕಾಗುವಾಗ ಧನ ಕನಕಗಳು ಸಂಪತ್ತು, ಅದೇ ಜ್ಞಾನಿಗೆ ಯೋಗಿಗೆ ಜ್ಞಾನ ಆಮೇಲೆ ಭಕ್ತಿ ಅದೇ ಸಂಪತ್ತು. ಸೊ ಸಂಪತ್ತುಗಳಲ್ಲಿ ಎರಡು ನಮೂನೆ. ಸೊ ಅಖಿಲ ಭೂಪಭೂತಿಂ, ಎಲ್ಲ ರಾಜರುಗಳು ನಮಗೆ ಧೃತರಾಷ್ಟ್ರನೇ ರಾಜ ಅಂತ ನನ್ನ ಒಂದು ಪರಮತ್ವವನ್ನು ಶ್ರೇಷ್ಠತ್ವವನ್ನು ಒಪ್ಪಿಕೊಂಡಿದ್ದಾರೆ, ನನ್ನ ಅಧೀನತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ. ಆ ಕೊಟ್ಟ ಎಲ್ಲ ಧನ ಕನಕಗಳನ್ನು ಭೂತಿಂ ಮೈ ಆಕೃಶಂತಿ, ಮೈ ಅಂದರೆ ನನ್ನಲ್ಲಿ ತಂದು ತುಂಬಿದ್ದಾರೆ, ನನ್ನಲ್ಲಿ ಸುರಿದಿದ್ದಾರೆ ಅಂದ್ರೇನು? ನನ್ನ ಬೊಕ್ಕಸಕ್ಕೆ, ಹಸ್ತಿನಾವತಿಯ ಬೊಕ್ಕಸಕ್ಕೆ ತಂದು ಸುರಿದಿದ್ದಾರೆ. ಮೈ ನನ್ನಲ್ಲಿ ಆಕೃಶಂತಿ ಅಂತ ಹೇಳಿದ್ರೆ ಎಲ್ಲ ಬಂದದ್ದೆಲ್ಲಿಗೆ ಅಂದರೆ ಎಲ್ಲ ನನ್ನ ಹತ್ರ ಅಲ್ಲ ಬಂದದ್ದು, ಅಂದರೆ ಅಯಸ್ಕಾಂತ ಇರುವುದೆಲ್ಲಿ ನನ್ನ ಹತ್ರ ಅಂತೇಳಿದರೆ ಭೀಮಾರ್ಜುನರು ಎಲ್ಲರನ್ನೂ ಗೆದ್ದು ಆ ಎಲ್ಲ ಕಪ್ಪ ಕಾಣಿಕೆ ತಂದು ನನ್ನಲ್ಲಿ ಅಲ್ವ ಸುರಿದದ್ದು. ಮೈ ಆಕೃಶಂತಿ, ಎಲ್ಲ ರಾಜರನ್ನು ನನ್ನ ಕಡೆಗೆ ಸೆಳೆದಿದ್ದಾರೆ. ಅಂದರೆ ದುರ್ಯೋಧನ ನಮಗೂ ರಾಜ ಅಂತ ಅಲ್ಲ, ಅವರೇ ರಾಜರುಗಳು. ಅವರು ಏನು ಒಪ್ಕೊಂಡ್ರು? ನಮಗೆ ಧೃತರಾಷ್ಟ್ರನ ಅಧೀನತ್ವ ಒಪ್ಪಿಗೆ, ನಾವು ಯುದ್ಧ ಮಾಡೋದಿಲ್ಲ ನಿಮ್ಮ ಹತ್ರ ಅಂತ ಏನು ಮಾಡಿದರು? ಕಪ್ಪ ಕಾಣಿಕೆ ಕೊಟ್ಬಿಟ್ರು. ಆ ಎಲ್ಲ ರಾಜರುಗಳು ನನ್ನ ಅಧೀನತ್ವವನ್ನು ಒಪ್ಪಿಕೊಂಡಿದ್ದಾರೆ. ಮೈ ಆಕರ್ಷಂತಿ, ಆಕರ್ಷಣೆ ಅಥವಾ ಎಳೆಯುವುದು,
ಯಾವುದು ಆಕರ್ಷಣೆ ಅಂದರೂ ಎಳೆಯಿದೆ ತಾನೆ. ಆಕರ್ಷಂತಿ ಅಂತೇಳಿದರೆ ಎಲ್ಲ ರಾಜರುಗಳನ್ನು ನನ್ನ ಕಡೆ ಸೆಳೆದಿದ್ದಾರೆ, ನನ್ನ ಕಾಲಿಗೆ ಬಂದು ಬಿದ್ದಿದ್ದಾರೆ ಅಂತ. ಅಂದರೆ ಅವರು ಸೋಲು ಒಪ್ಕೊಂಡಿದ್ದಾರೆ ಅಂದರೆ ನನ್ನ ಕಾಲಿಗೆ ಬಂದು ಬಿದ್ದಿದ್ದಾರೆ. ಸೊ ಆದರೆ ಅದರ ಅರ್ಥ ಏನು ಅಂತೇಳಿದರೆ, ಧೃತರಾಷ್ಟ್ರನನ್ನು ಎಷ್ಟು ದೊಡ್ಡ ಒಂದು ದೊರೆಯನ್ನಾಗಿ ಮಾಡಿಬಿಟ್ರು ಭೀಮಾರ್ಜುನರು. ಇಂತಹ ಬಲಿಷ್ಠ ಭೀಮಾರ್ಜುನರ ವಿರೋಧ ಒಳ್ಳೆಯದಲ್ಲ ಅಂತ ಹೇಳುದವ. ನಚ ವಹ ಪ್ರತಿಷೇಧಕಾಸ್ತೆ. ನಚ ಇಲ್ಲ, ಏನು, ವಹ ನಿನಗೆ, ಪ್ರತಿಷೇಧಕಃ ಪ್ರತಿಷೇಧಕಾಹ ತೇ. ತೇ ಅಂದರೆ ಅವರು. ಪ್ರತಿಷೇಧ ಅಂತ ಹೇಳಿದರೆ, ಪ್ರತಿಷೇಧ ನಿಷೇಧ ಅಂದ್ರೇನು ಅಂದರೆ ನಿನ್ನನ್ನು ತೆಗೆದುಹಾಕೋದು ಅಥವಾ ನಿನಗೆ ವಿರೋಧ ಮಾಡೋದು, ಅಥವಾ ದುರ್ಯೋಧನ ಉಪಯೋಗ ಇಲ್ಲ, ಧೃತರಾಷ್ಟ್ರ ಉಪಯೋಗ ಇಲ್ಲ ಅಂತ ಅವ್ರದ್ದು ವಿರೋಧ ಇದೆಯಾ? ಇಲ್ಲ, ಅವರು ವಿರೋಧಿಗಳಲ್ಲ ನಮ್ಮದು. ನಚವಹ ಪ್ರತಿಷೇಧಕಾಹ ತೇ. ನಿನ್ನದ್ದಾಗಲಿ ನಂದಾಗಲಿ ಹಸ್ತಿನಾವತಿದ್ದಾಗಲಿ ಅವರು ವಿರೋಧಿಗಳ ಅಲ್ಲವೇ ಅಲ್ಲ. ಮಹಾಬಲಿಷ್ಠರು, ಆದರೆ ನಮ್ಮ ಯಾವುದೇ ಒಂದು ಹಿತಾಸಕ್ತಿಗೆ ಅವರ ವಿರೋಧ ಇಲ್ಲ. ತಸ್ಮಾತ್ ಶಮಂ ವ್ರಜ. ಅಲ್ಲ, ಭಾರಿ ಮಾತಾಡ್ತೀಯಲ್ಲ, ಹೋಲ್ಡ್ ಆನ್, ನಿಲ್ಲು, ಸಾಕು ಮಾತಾಡಿದ್ದು ಸಾಕು ಅಂತ ಹೇಳೋದು. ಶಮಂ ವ್ರಜ, ಸ್ವಲ್ಪ ನಿನ್ನ ಮಾತಿಗೆ ಕಡಿವಾಣ ಹಾಕು, ಸ್ವಲ್ಪ ತಡ್ಕೋ ಅಂತ. ಭಾಳ ನೀನು ಹೇಳ್ತಾ ಹೋಗ್ತಿ, ಸ್ವಲ್ಪ ನಿಲ್ಲು, ಯೋಚನೆ ಮಾಡು, ಹೇಳುವ ಮೊದಲು ಯೋಚನೆ ಮಾಡಿ ಹೇಳು. ಶಮಂ ವ್ರಜ, ಸ್ವಲ್ಪ ನಿಗ್ರಹ ಮಾಡು, ನಾಲಿಗೆ ಕಂಟ್ರೋಲ್ ಮಾಡು. ಶಮಂ ವ್ರಜ. ತಸ್ಮಾತ್, ನಿನ್ನ ಮನಸ್ಸಿಗೂ ಕಡಿವಾಣ ಇಲ್ಲ, ನಿನ್ನ ಮಾತಿಗೂ ಕಡಿವಾಣ ಇಲ್ಲ, ನಿನ್ನ ಯೋಜನೆಗಳಿಗೂ ಕಡಿವಾಣ ಇಲ್ಲ. ಹಾಗಾಗಬಾರ್ದು. ಯಾಕಂತೇಳಿದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಿ? ಮಹಾಪರಾಕ್ರಮಿಗಳ ಬಗ್ಗೆ ಮಾತಾಡ್ತಾ ಇದ್ದಿ, ಭೀಮಾರ್ಜುನರ ಬಗ್ಗೆ. ಇಲ್ಲಿ ಇರುವಂಥ ಎಲ್ಲ ರಾಜರುಗಳು, ಸುತ್ತಮುತ್ತಲಿನ ಎಲ್ಲ ರಾಜರನ್ನು ಅವ್ರು ಏನು ಮಾಡಿದ್ದಾರೆ? ಧೃತರಾಷ್ಟ್ರನ ಅಧೀನವನ್ನಾಗಿ ಮಾಡಿಬಿಟ್ಟಿದ್ದಾರೆ, ಹಸ್ತಿನಾವತಿಯ ಅಧೀನವನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂತೇಳಿದರೆ ಎಲ್ಲರನ್ನೂ ಸೋಲಿಸಿದ್ದಾರೆ. ಸುಮ್ಮನೆ ಸೋಲಿಸಲಿಕ್ಕಾಗುತ್ತಾ? ಮಹಾಪರಾಕ್ರಮ ಇದ್ದದರಿಂದ ಸೋಲಿಸಿದ್ದಾರೆ. ಅಂಥ ಪರಾಕ್ರಮಿಗಳ ವಿರೋಧ ಮಾಡಬಾರ್ದು, ಅಥವಾ ವಿರೋಧ ಮಾಡಬೇಕು. ಯಾವಾಗ? ನಿನಗೆ ಅವರು ಒಂದು ವೇಳೆ ವಿರೋಧ ಇದ್ದರೆ. ಅವರು ನಿನಗೂ ವಿರೋಧ ಇಲ್ಲ, ನನಗೂ ವಿರೋಧ ಇಲ್ಲ, ಹಸ್ತಿನಾವತಿಗೂ ವಿರೋಧ ಇಲ್ಲ. ವಿರೋಧ ಇದ್ದರೆ ಅವರು ಎಲ್ಲ ಧನ ಕನಕ ತಂದು ನನ್ನ ಬೊಕ್ಕಸವನ್ನು ಯಾಕೆ ತುಂಬಿಸ್ತಾರೆ? ಅದು ಯೋಚನೆ ಮಾಡಪ್ಪ ಅಂತ ಹೇಳ್ತಾರೆ. ತಸ್ಮಾತ್ ಶಮಂ ವ್ರಜ, ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಶುಭಾಯ ಕುಲಸ್ಯ ತಾತ. ಹೇ ತಾತ. ತಾತ ಅಂದರೆ ತಂದೆ ಅಂತ ಹೇಳಲಿಕ್ಕೂ ಆಗುತ್ತದೆ, ಅಜ್ಜ ಅಂತ ಹೇಳಲಿಕ್ಕೂ ಆಗುತ್ತೆ, ಮೊಮ್ಮಗ ಅಂತ ಹೇಳಲಿಕ್ಕೂ ಆಗುತ್ತೆ, ಮಗ ಅಂತ ಹೇಳಲಿಕ್ಕೂ ಆಗುತ್ತೆ. ಇಲ್ಲಿ ಧೃತರಾಷ್ಟ್ರ ದುರ್ಯೋಧನನ ತಾತ ಅಂತ ಕರೀತಾನೆ ಅಂತ ಹೇಳಿದರೆ, ಹೇ ಮಗನೇ, ಶುಭಾಯ ಕುಲಸ್ಯ ಕ್ಷೇಮಾಯ ಅಂತೇಳಿದರೆ ನೀನು ಯಾರ ಬಗ್ಗೆ ಯೋಚನೆ ಮಾಡಬೇಕು? ಕುಲಸ್ಯ ಶುಭಾಯ ಕ್ಷೇಮಾಯ. ಕುಲ ಅಂತೇಳಿದರೆ ಇಡೀ ಕುರು ವಂಶದ ಏನು ಶುಭಾಯ, ಶುಭಕ್ಕಾಗಿ, ಕ್ಷೇಮಾಯ, ಕ್ಷೇಮಕ್ಕಾಗಿ. ಯಾಕಂತೇಳಿದರೆ ಅವ್ರ ಜೊತೆಗೆ ಗಲಾಟೆ ಮಾಡಿದರೆ, ಅಂದರೆ ಅವರು ಕೈಕಾಲು ಮುರ್ಕೊಳ್ತಾರೆ, ನೀನು ಕೈಕಾಲು ಮುರ್ಕೊಳ್ತಿ. ಅಂದರೆ ನಮ್ಮ ವಂಶದ ಒಳಗಡೆನೇ ಗಲಾಟೆ ಆದರೆ ನಮ್ಮ ವಂಶದವ್ರದ್ದೇ ಕೈಕಾಲು ಮುರಿಯೋದು, ಹೌದಾ ಅಲ್ವಾ? ಅಂತೇಳಿದರೆ ನಮ್ಮ ಕುಲಕ್ಕಿದು ಒಳ್ಳೆಯದ? ಕೈಕಾಲು ಮುರ್ಕೊಂಡು ಅವನಿಗೆ ಕಣ್ಣು ಕಾಣೋದಿಲ್ಲ, ಯಾಕಂದರೆ ಅವನ ಕಣ್ಣಿಗೆ ಪೆಟ್ಟಾಗಿದೆ ಅಂತ, ಅದಕ್ಕೆ ಒಂದು ಕಣ್ಣು ಕಾಣೋದೇ ಇಲ್ಲ ಅಂತ. ಅಂದರೆ ನಮ್ಮ ಕುಲದ ಆ ಪರಿಸ್ಥಿತಿ ಆಗ್ತದೆ. ನೀನು ಮಾತಾಡೋದನ್ನು ನಾನು ಅದೇ ರೀತಿ ನಾನು ಯೋಚಿಸಿದರೆ ಇಲ್ಲಿ ಎಲ್ಲ ನಾವು ಕಣ್ಣು ಕೈಕಾಲೆಲ್ಲ ಕಳ್ಕೊಂಡು ಕೂತ್ಕೊಳ್ಬೇಕಾಗ್ತದೆ. ನಾವು ನಮ್ಮ ಮಧ್ಯದಲ್ಲೇ ಜಗಳ ಮಾಡಿಕೊಂಡು, ನಮ್ಮ ಮಧ್ಯದಲ್ಲೇ ಫೈಟಿಂಗ್ ಮಾಡಿಕೊಂಡು, ಗಲಾಟೆ ಮಾಡಿಕೊಂಡು, ಇದರಲ್ಲಿ ಕುಲಸ್ಯ ಶುಭಾಯ ಕ್ಷೇಮಾಯ, ಇಡೀ ಕುಲದ ಶುಭಕ್ಕಾಗಿ ಕ್ಷೇಮಕ್ಕಾಗಿ ನ ಭವತಿ ವಹ ಬಲವದ್ ವಿರೋಧ. ವಹ ನಿನಗೆ, ನ ಭವತಿ ಇದು ಕ್ಷೇಮ ಅಲ್ಲ, ನೀನು ಮಾತಾಡುವಂಥದ್ದು ಸರಿ ಇಲ್ಲ. ನ ಭವತಿ ಅಂತೇಳಿದರೆ ಕ್ಷೇಮವೂ ಆಗುವುದಿಲ್ಲ, ಶುಭವೂ ಆಗುವುದಿಲ್ಲ. ನೀನು ಯೋಚನೆ ಮಾಡಿದಾಗೆ ನಾನು ಯೋಚನೆ ಮಾಡಿದರೆ ಇದು ಕುಲದ ನಾಶ ಆಗ್ತದೆ,
ಯಾರಿಗೂ ಕ್ಷೇಮ ಇಲ್ಲ, ಯಾರಿಗೂ ಶುಭವಾಗುವುದಿಲ್ಲ. ನೋಡಪ್ಪ, ಯಾವಾಗಲೂ ಬಲವತ್ ವಿರೋಧ ನ ಭವತಿ. ಯಾವುದರಿಂದ ಇದೆಲ್ಲ ಕ್ಷೇಮ ಆಗುವುದಿಲ್ಲ, ನಾಶ ಆಗ್ತದೆ, ಕೈಕಾಲು ಮುರ್ಕೊಳ್ಳುವಂಥದ್ದು, ಕಣ್ಣು ಕೈಕಾಲೆಲ್ಲ ಕಳ್ಕೊಳ್ಳುವಂಥದ್ದು. ಯಾಕೆ? ಬಲವತ್ ವಿರೋಧ. ಬಲಿಷ್ಠರಾಗಿದ್ದಾರೆ, ಅವರ ವಿರೋಧ ಒಳ್ಳೆಯದಲ್ಲ. ಬಲಿಷ್ಠರನ್ನು ಏನು ಮಾಡ್ಕೋಬೇಕು? ನಮ್ಮ ಪಕ್ಷಕ್ಕೆ ಮಾಡಿಕೊಳ್ಬೇಕು. ನಮ್ಮ ಪಕ್ಷದಲ್ಲೇ ಇದ್ದಾರೆ, ನೀನು ಪಕ್ಷದಲ್ಲಿ ಇರೋರನ್ನು ಹೊರಗಡೆ ಕಳಿಸ್ತಾ ಇದ್ದಿ ಅಂದರೆ ಮಹಾ ಕೆಟ್ಟ ಕೆಲಸ, ಕೆಟ್ಟ ಯೋಚನೆ ನಿಂದು. ಅಂದರೆ ಬಲಿಷ್ಠರನ್ನು ಒಳಗಿಟ್ಕೊಳ್ಬೇಕು. ಬಲಿಷ್ಠರು ಒಳಗಿರುವುದು ಮಾತ್ರ ಅಲ್ಲ, ಇಡೀ ಪ್ರತಿದಿನ ದಂಡಯಾತ್ರೆ ಮಾಡಿ ಯಾವುದಾದ್ರೂ ರಾಜನನ್ನು ಸೋಲಿಸಿ ಕಪ್ಪ ಕಾಣಿಗೆ ತಂದು ಆ ಬೊಕ್ಕಸವನ್ನು ತುಂಬಿಸ್ತಾ ಇದ್ದಾರೆ. ಪ್ರತಿದಿನ ನನ್ನ ಖಜಾನೆಗೆ ಬಂದು ಬೀಳ್ತಾ ಇದೆ. ಅವರು ಧರ್ಮಿಷ್ಠರಾಗಿದ್ದಾರೆ, ಯಾರ ವಿರುದ್ಧವೂ ದ್ವೇಷ ಇಲ್ಲ. ನನ್ನ ಮೇಲೂ ದ್ವೇಷ ಇಲ್ಲ, ನಿನ್ನ ಮೇಲೂ ದ್ವೇಷ ಇಲ್ಲ, ಹಸ್ತಿನಾವತಿ ಮೇಲೆ ದ್ವೇಷ ಇಲ್ಲ. ಧರ್ಮಾತ್ಮರಿದ್ದಾರೆ, ಪ್ರಜೆಗಳು ಸಂತೋಷ ಇದ್ದಾರೆ, ಎಲ್ಲ ಹಿರಿಯರು ಸಂತೋಷವಿದ್ದಾರೆ. ನೀನೊಬ್ಬ ಯಾಕಪ್ಪ ಈ ಥರ? ನಿನಗೆ ಏನು ಅಸಂತೋಷ ಆಗಿದೆ? ನಿನಗೆ ವಿರೋಧ ಮಾಡಿದ್ದಾರಾ? ಇಲ್ಲವೇ ಇಲ್ಲ. ನಚವಹ ಪ್ರತಿಷೇಧಕಃ. ನಿನಗೆ ಯಾವುದೇ ರೀತಿಯ ವಿರೋಧ ಅವರು ಮಾಡುವವರಲ್ಲ, ಮಾಡಲಿಲ್ಲ ಇಷ್ಟ ತನಕ. ಮತ್ತು ನೀನು ಯಾಕೆ ಈ ಥರ ಮಾಡ್ತಿ? ನೀನು ಮಾತಾಡುವಂಥದ್ದು ಬಲವತ್ ವಿರೋಧ. ಬಲಿಷ್ಠರ ವಿರೋಧವನ್ನು ಬೇಕಂತೇಳ್ಕೊಂಡು ಆಹ್ವಾನ ಮಾಡಿದಾಗ ಆಗ್ತದೆ. ಅಂಥೇಳಿದ್ರೆ ಒಂದು ಮಾರಿ ಹೊರಗಡೆಯಿಂದ ಹೋಗ್ತಾ ಇದೆ, ಅದನ್ನು ಮನೆ ಒಳಗೆ ಕರೆದಾಗೆ ಅಂಥೇಳಿದ್ರೆ ಇಂಥ ಕೆಲಸ ಮಾಡಬೇಡ ಅಂತೇಳ್ಕೊಂಡು ಧೃತರಾಷ್ಟ್ರ ಮಗನಿಗೆ ಹೇಳ್ತಾನೆ. ಏನು ಹೇಳ್ತಾನೆ ಅಂತೇಳಿದ್ರೆ, ಆ ಪಾಂಡವರಾದರೋ ತೇ ಅವರು ತಮ್ಮ ಬಾಹುಬಲದಿಂದ ಸ್ವಬಾಹುಬಲತಃ, ತಮ್ಮ ಬಾಹುಬಲದಿಂದ ಎಲ್ಲ ರಾಜರ ಸಂಪತ್ತು, ಅಖಿಲ ಭೂಪಭೂತಿಂ, ಭೂತಿ ಸಂಪತ್ತು, ಅಖಿಲ ಭೂಪ ಅಂದರೆ ಎಲ್ಲ ರಾಜರುಗಳನ್ನು ಸೋಲಿಸಿ ಆ ಸಂಪತ್ತನ್ನು ಮೈ ಆಕೃಷಂತಿ, ಮೈ ಆಕೃಷಂತಿ ಅಂತೇಳಿದ್ರೆ ನನ್ನ ಬೊಕ್ಕಸಕ್ಕೆ ತಂದು ಸುರಿತಾ ಇದ್ದಾರೆ. ಅವರು ವಹ ನಚ ವಹ ಪ್ರತಿ ತೇ ತೇ ಉಂಟಲ್ಲ, ನಚ ವಹ ಪ್ರತಿಷೇಧಕಾಹ, ಅವರು ತೇ ನಚ ಇಲ್ಲ, ವಹ ಅಂದರೆ ನಿನ್ನ, ಪ್ರತಿಷೇಧಕಾಹ ನಿನ್ನ ವಿರೋಧ ಮಾಡುವವರಲ್ಲ. ನಿನಗೂ ಅಡ್ಡಿಪಡಿಸೋದಿಲ್ಲ, ನನಗೂ ಅಡ್ಡಿಪಡಿಸೋದಿಲ್ಲ. ಈ ಹಸ್ತಿನಾವತಿಯ ಯಾವುದೇ ಪ್ರಜೆಗೆ ಅವರಿಂದ ತೊಂದರೆ ಇಲ್ಲ. ಆದ್ದರಿಂದ ತಾತ, ಹೇ ತಾತ, ಕುಲಸ್ಯ ಶುಭಾಯ ಕ್ಷೇಮಾಯ ತಸ್ಮಾತ್ ಶಮಂ ವ್ರಜ. ಅಂದರೆ ನೀನು ಸ್ವಲ್ಪ ನೋಡಬೇಕು, ನಮ್ಮ ಕುಲಕ್ಕೆ ಯಾವುದು ಕ್ಷೇಮ, ಯಾವುದು ಶುಭ ಎಲ್ಲ ಸ್ವಲ್ಪ ನೋಡು, ಯೋಚನೆ ಮಾಡು. ಸ್ವಲ್ಪ ಹೋಲ್ಡ್ ಆನ್, ನಿನ್ನ ನಾಲಿಗೆಯನ್ನು ಹರಿಬಿಡಬೇಡ. ನಿನ್ನ ಯೋಚನಾ ಲಹರಿಯನ್ನು ಸ್ವಲ್ಪ ನಿಗ್ರಹ ಮಾಡು, ನಿನ್ನ ಮನಸ್ಸನ್ನು ನಿಗ್ರಹ ಮಾಡು, ಯೋಚನೆ ಮಾಡು. ನಾನು ಹೇಳಿದ್ದು ಸರಿ ಇಲ್ವೋ? ನಾನು ಹೇಳಿದ್ದು ತಪ್ಪಾಯಿತಾ? ಯಾಕೆ ತಪ್ಪಾಯಿತು? ನಾನು ಏನು ತಪ್ಪು ಮಾಡಿದೆ ಅಂದರೆ ನಿನಗೆ ಯಾಕೆ ಈ ಥರ ಯೋಚನೆ ಬರ್ತದೆ? ಇದನ್ನು ಸ್ವಲ್ಪ ನೀನು ಏನು ಮಾಡಬೇಕು? ನೀನು ಸರಿಯಾದ ಆಲೋಚನೆ ಮಾಡಬೇಕು, ಗಮನಿಸಬೇಕು. ಓ, ನಾನು ಹೇಳಿದ್ದು ತಪ್ಪಾಯಿತಾ? ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಮಾತಾಡು ಅಂತೇಳಿದರೆ, ಕುಲಸ್ಯ ಶುಭಾಯ, ಕುಲದ ಶುಭಕ್ಕೋಸ್ಕರ, ನಮ್ಮ ಕುಲದ ಒಳಿತಿಗಾಗಿ, ನಮ್ಮ ಕುಲದ ಕ್ಷೇಮಕ್ಕಾಗಿ ನೀನು ಶಾಂತನಾಗು. ನಿನ್ನ ಈ ಕೋಪ, ನಿನ್ನ ಈ ಯೋಚನೆಗಳು, ನಿನ್ನ ಈ ಮಾತುಗಳು, ನಿನ್ನ ಈ ಬಲಿಷ್ಠರ ವಿರೋಧವಾಗಿ ಮಾತಾಡುವಂತಹ ಇದು ಬಹಳ ತಪ್ಪು. ಬಲಿಷ್ಠರೊಂದಿಗೆ ವಿರೋಧ ಕಟ್ಟಿಕೊಳ್ಳುವುದು ವಂಶದ ಕಲ್ಯಾಣಕ್ಕೂ ನಮ್ಮ ಎಲ್ಲರ ಕ್ಷೇಮಕ್ಕೂ ಖಂಡಿತ ಇದು ಒಳ್ಳೆಯದಾಗುವಂಥದ್ದಲ್ಲ, ಇದು ಕಾರಣವಾಗುವಂಥದ್ದಲ್ಲ. ಆದ್ದರಿಂದ ವಂಶದ ಕಲ್ಯಾಣ ಆಗಬೇಕಾ? ಸುಮ್ಮನೆ ಕೂತ್ಕೋ. ಅಂದರೆ ಎಲ್ಲ ಸರಿಯಾಗಿ ನಡೀತಾ ಇದೆಯಲ್ಲ, ನಡೀತಾ ಇರಲಿ. ಅವ್ರು ಏನು ಒಂದಾದರೂ ಎಲ್ಲಾದರೂ ನಿನಗಾಗಲಿ ನನಗಾಗಲಿ ವಿರೋಧ ಮಾಡಿದ್ದಾರಾ? ಮಾಡಲೇ ಇಲ್ಲ. ಸುಮ್ಮನೆ ಅವ್ರ ಮೇಲೆ ಯಾಕೆ ನೀನು ಕೆಂಡ ಕಾರ್ತೀಯಪ್ಪ ಅಂತ ಹೇಳ್ತಾರೆ. ಅಲ್ಲಿಗೆ ಧೃತರಾಷ್ಟ್ರನ ಅದನ್ನು ಕೇಳಿ ಏನು ಹೇಳ್ತಾನೆ ದುರ್ಯೋಧನ ನೋಡುವ ವೈಲಾರೆ. ನೃಪೇ ಪುನರ ಅಪಾಪ ಆಶಿತ್ಯ ಸೌಬಲಮತಂ ಯದಿನೈವ ಪಾರ್ಥ ಅನ್ಯತ್ರ ಯಾಪಯಸಿನಾಗಪುರ ಪರೇತಾನ್ ದೃಷ್ಟ್ವಾ ಕಿಲಾನಪಿ ಹಿನೋ ಮುದಮೈಃ ಪಾರ್ಥೈಃ. 10ನೇ ಶ್ಲೋಕ. ಈ ರೀತಿ ಧೃತರಾಷ್ಟ್ರನು ಮಗನಿಗೆ
ಎಷ್ಟೇ ಬುದ್ಧಿವಾದ ಹೇಳಿದರೂ ಕೂಡ ಪಾಪಿಷ್ಠನಾದ ಆ ದುರ್ಯೋಧನನು ಪುನಃ ಶಕುನಿಯ ಮತವನ್ನು ಆಶ್ರಯಿಸಿಕೊಂಡು ಹೇಳುತ್ತಾನೆ, ಪಾಂಡವರನ್ನು ಹಸ್ತಿನಾವತಿ ಪಟ್ಟಣದಿಂದ ಸ್ಥಳಾಂತರಕ್ಕೆ ಕಳುಹಿಸು, ಇಲ್ಲದಿದ್ದರೆ ನಮ್ಮನ್ನು ಎಲ್ಲರನ್ನೂ ಪರಲೋಕ ಹೊಂದಿದವರನ್ನಾಗಿ ನೋಡಿ, ಅಂದ್ರೆ ನಮ್ಮ ಸಾವನ್ನು ನೋಡಿ ನೀನು ಮಾತ್ರ ಪಾಂಡವರೊಂದಿಗೆ ಸಂತೋಷವಾಗಿರುವಂತ ವ್ಯಂಗ್ಯವಾಡುತ್ತಾರೆ. ಏವಂ ಬ್ರುವತ್ಯಪಿ ನೃಪೇ ಪುನರಾಹ ಪಾಪ ಆಶ್ರಿತ್ಯ ಸೌಬಲಮತಂ ಯದಿ ನೈವ ಪಾರ್ಥಾನ್ ಅನ್ಯತ್ರ ಯಾಪಯಸಿ ನಾಗಪುರಾತ್ ಪರೇತಾನ್ ದೃಷ್ಟ್ವಾ ಅಖಿಲಾನ್ ಅಪಿ ನಃ ಮುದಮೇಹಿ ಪಾರ್ಥೈಃ. ನೋ ಅಂದರೆ ಇಲ್ಲಿ ನಹ ನಮ್ಮನ್ನು ಅಂತ ಅರ್ಥ, ನಾ ಅಂತಲ್ಲ, ನಹ ನಮ್ಮನ್ನು. ಸೊ ಏನು ಹೇಳ್ತಾನೆ ದುರ್ಯೋಧನ, ಅವನ ಬ್ಲ್ಯಾಕ್ ಮೇಲಿಂಗ್ ಏನು ಟ್ಯಾಕ್ಟಿಕ್ ಇದೆ, ಹೇಗಾದರೂ ಮಾಡಿ ಧೃತರಾಷ್ಟ್ರನನ್ನು ಬಿಡಲೇಬಾರದು, ಅವನ ಮನಸ್ಸನ್ನು ಇವತ್ತು ಬದಲು ಮಾಡಿಯೇ ಹೋಗಬೇಕು ಅಂತ ತಿಳ್ಕೊಂಡು ಅವನು ಇದು ಪಟ್ಟಿದ್ದಾನೆ, ಪ್ರತಿಜ್ಞೆ ತೊಟ್ಟು ಬಂದಿದ್ದಾನೆ. ಅದಕ್ಕೋಸ್ಕರ ಯಾರನ್ನು ಕರ್ಕೊಂಬಂದಿದ್ದಾನೆ? ತನ್ನ ಮಾವ ಶಕುನಿಯನ್ನು ಕರ್ಕೊಂಬಂದಿದ್ದಾನೆ. ಮಹಾಪಾಪಿಷ್ಟನ ಜೊತೆಗೆ ಇನ್ನೊಬ್ಬ ಮಹಾಪಾಪಿಷ್ಟ, ಇಬ್ಬರು ಪಾಪಿಷ್ಟರು ಒಟ್ಟೊಟ್ಟು ಬಂದುಬಿಟ್ಟಿದ್ದಾರೆ. ಸೊ ಏವಂ ಬ್ರುವತಿ, ಬ್ರುವತಿ ಹೇಳಲು, ಬ್ರುವನ್ ಏವಂ ಈ ರೀತಿ ಧೃತರಾಷ್ಟ್ರನು ಹೇಳಲು, ಏವಂ ಬ್ರುವತಿ ಅಪೇ ಅಪಿ ಅಂದರೆ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಾನೆ ದುರ್ಯೋಧನ. ಆದರೂ ಏನು ಹೇಳ್ತಾನೆ, ನೃಪೇ ಪುನರಾಹ ಪಾಪ, ಪಾಪ ಅಂದರೆ ಪಾಪಿಷ್ಟನಾದ ದುರ್ಯೋಧನ ಪುನಃ ಆಹ, ಪುನಃ ಹೇಳ್ತಾನೆ ಅಪ್ಪನಿಗೆ, ನೃಪೇ ರಾಜನಿಗೆ ಪುನಃ ಹೇಳ್ತಾನೆ. ಏನಂತ ಹೇಳಿದ್ರೆ, ಇನ್ನು ಇಲ್ಲ, ನೀನು ಹೇಳಿದ್ದನ್ನು ಕೇಳಿಕೊಂಡು ಹೋಗಲಿಕ್ಕೆ ಬಂದದ್ದು ನಾನಲ್ಲ ಅಂತ ಪುನಃ ಹೇಳ್ತಾನೆ. ಈಗ ಅಂತೇಳಿದರೆ ಇವನಿಗೆ ಯಾರ್ದು ಬಲ? ದುರ್ಯೋಧನನಿಗೆ. ಆಶ್ರಿತ್ಯ ಸೌಬಲ ಮತಂ, ಸೌಬಲ ಅಂದರೆ ಶಕುನಿ. ಈ ಶಕುನಿಯ ಮತ ಅಂದರೆ ಏನಿದು? ಇದು ಏನಿದೆ ಎಂಥದ್ದು? ಕುತ್ಸಿತ ತಮ ಅಂತೇಳಿದರೆ ಬಹಳ ಕೆಟ್ಟ ಮತ ಇದು, ಕುತ್ಸಿತ ಮತ. ಯಾರ್ದು? ಈ ಸೌಬಲ ಮತ. ಅಂದರೆ ಆ ಸೌಬಲ ಅಂದರೆ ಶಕುನಿ. ಆ ಶಕುನಿಯಲ್ಲಿ ಆ ಕಳಂಕ, ಪೂರ್ತಿ ಕಳಂಕ ಇಲ್ಲಿ ಬರಲಿಲ್ಲ, ಆದರೆ ಆ ಕಳಂಕ ಎಲ್ಲ ಶಕುನಿಯಲ್ಲಿ ತುಂಬಿಕೊಂಡುಂಟು. ಕಳಂಕ ಇದ್ದಾನಲ್ಲ, ಆ ಕಳಿಂಕನ ಪೂರ್ತಿ ನಾಸ್ತಿಕ್ಯ ನೀತಿ ಈ ಶಕುನಿಯಲ್ಲಿ ತುಂಬಿಕೊಂಡಿದೆ. ಈ ಶಕುನಿ ಪುನಃ ದುರ್ಯೋಧನನಿಗೆ ಅಂತೇಳಿದರೆ ಬಿಡಬೇಡ ಅಂತ ಕಣ್ಸನ್ನೆ ಮಾಡಿರ್ಬೋದು. ಆದ್ದರಿಂದ ಆಶ್ರಿತ್ಯ ಸೌಬಲ ಮತಂ, ಶಕುನಿಯ ಕಡೆ ತಿರುಗಿ ಶಕುನಿಯ ಬಲವನ್ನು ಪಡ್ಕೊಂಡಿದ್ದಾನೆ. ಆಶ್ರಿತ್ಯ ಅಂದರೆ ಆಶ್ರಯ ಯಾರ್ದು ಪಡ್ಕೊಂಡಿದ್ದಾನೆ? ಶಕುನಿಯ ಮತ ಅಂದರೆ ಕುತ್ಸಿತ ತಮ ಮತ, ಅಂದರೆ ಭಾಳ ಕೆಟ್ಟ ವಿಚಾರಗಳ ಮತ ಅದು. ಯಾರ್ದು? ಶಕುನಿದ್ದು. ಅದನ್ನು ಆಶ್ರಿತ್ಯ, ಅದನ್ನೇ ಗಟ್ಟಿ ಮಾಡಿ ಹಿಡ್ಕೊಂಡು ಹೇಳ್ತಾನೆ ಅಪ್ಪನಿಗೆ, ನೀನು ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ಏನಂತ ಹೇಳಿದರೆ, ಯದಿ ನೈವ ಪಾರ್ಥಾನ್, ಯದಿ ಏನಂತ ಹೇಳಿದರೆ, ಒಂದು ವೇಳೆ ನೀನು, ಯಾರು? ಅಪ್ಪನಿಗೆ ಮಗ ಹೇಳೋದು. ಯದಿ ನೈವ ಪಾರ್ಥಾನ್ ಅಂದರೆ ಪಾಂಡವರನ್ನು, ನೈವ ಅಂದರೆ ಇಲ್ಲ, ಏನು ಇಲ್ಲ. ಅನ್ಯತ್ರ ಯಾಪಯಸಿ, ಅನ್ಯತ್ರ ಅಂದರೆ ಗಡೀಪಾರು ಮಾಡಬೇಕು. ಅನ್ಯತ್ರ ಇಲ್ಲಿ ಇರಲಿಕ್ಕೆ ಕೂಡುದು, ನನ್ನ ಕಣ್ಣು ಮುಂದೆ ಅವರು ಇರಬಾರ್ದು, ಮುಗೀತು. ಅನ್ಯತ್ರ ಯಾಪಯಸಿ ಅಂದರೆ ಯಾಸಿ ಅಂದರೆ ನೀನು ಹೋಗು ಅಂತ, ಯಾಪಯಸಿ ಅಂದರೆ ಹೋಗುವಂತೆ ಮಾಡುವುದು. ಅಂದರೆ ನೀನು ರಾಜ ಅಲ್ವಾ, ಹೇಗಾದರೂ ಮಾಡಿ ಪಾಂಡವರನ್ನು ಒಬ್ಬರು ಇಲ್ಲಿ ಇರಬಾರ್ದು. ಹಸ್ತಿನಾವತಿಯಲ್ಲಿ ಪಾಂಡವರಿಗೆ ಇಲ್ಲ ಜಾಗ. ಯಾಕಂತೇಳಿದರೆ, ನಿನ್ನ ತಮ್ಮನಾದ ಪಾಂಡುವಿನ ಹೆಂಡತಿಗೆ ಯಾರಿಂದಲೋ ಹುಟ್ಟಿದ ಪಾಂಡವರು ನಮಗೆ ಸಂಬಂಧವೇ ಇಲ್ಲ. ಅವರಿಗೆ ಯುವರಾಜ ಪಟ್ಟ ನೀನು ಕೊಟ್ಟದ್ದು ಮಹಾ ತಪ್ಪು ಮಾಡಿದ್ದಿ, ಮಹಾ ಪ್ರಮಾದ ಮಾಡಿದ್ದಿ.
ಈಗ ಏನು ಟೋಟಲ್ ಅಂತ ಹೇಳಿದರೆ ನಂದು ಏನು ನಿರ್ಧಾರ ಅದನ್ನು ಕೇಳು ನೀನು. ಮೇರೆ ನೀನು ಎಲ್ಲ ನಿನ್ನ ಉಪದೇಶ ಕೇಳಲಿಕ್ಕೆ ನಾನು ಬಂದದ್ದಲ್ಲ. ನನ್ನ ಉಪದೇಶ ಕೇಳಬೇಕಂತ ನಾನು ನಿನಗೆ ಹೇಳುವಂಥದ್ದು ಏನಂತ ಹೇಳಿದರೆ, ನೀನು ಯದಿ ಪಾರ್ಥಾನ್ ಪಾಂಡವರನ್ನು ನೈವ ಅನ್ಯತ್ರ ಯಾಪಯಸಿ, ಅಂದರೆ ಗಡೀಪಾರು ನೀನು ನೈವ ಯಾಪಯಸಿ ಮಾಡಲಿಲ್ಲ ಅಂತ ಹೇಳಿದರೆ, ನೈವ ಅಂದರೆ ಇಲ್ಲ, ಯಾಪಯಸಿ ಅಂದರೆ ಕಳುಹಿಸುವುದು. ಸೊ ನೈವ ಯಾಪಯಸಿ ಅಂದರೆ ಕಳಿಸುವುದಿಲ್ಲ, ನೀನು ಕಳಿಸುವುದಿಲ್ಲ ಅಂತ ನೀನೇನಾದರೂ ನಿಶ್ಚಯ ಮಾಡಿದರೆ, ನಾಗಪುರಾತ್, ನಾಗಪುರ ಅಂತ ಹೇಳಿದ್ರೆ ಏನು? ನಾಗ ಅಂದರೆ ಆನೆ, ಹಸ್ತಿ ಅಂತ ಅರ್ಥ. ಹಸ್ತಿಗೆ ಯಾವುದು? ನಾಗಕ್ಕೆ ಆನೆಗೆ ಸುಮಾರು ಹೆಸರು. ಆನೆಗೆ ಕರಿ ಅಂತ ಹೆಸರು ಒಂದು. ಆಮೇಲೆ ಕರಿರಾಜ ಅಂತ ಬಂದಿದೆ ನೋಡಿ, ಕರಿರಾಜ, ಅವನು ಗಜರಾಜ. ಸೊ ಗಜ ಅಂತ ಒಂದು ಹೆಸರು, ಸೊ ಕರಿರಾಜ ಅಂತ ಹೆಸರು. ಗಜೇಂದ್ರ ಮೋಕ್ಷದಲ್ಲಿ ಇದೆಲ್ಲ ಬರ್ತದೆ, ಕರಿರಾಜ, ಗಜರಾಜ. ಆಮೇಲೆ ನಾಗ ಅಂತ ಒಂದು ಹೆಸರು, ಯಾವುದು? ಆನೆಗೆ. ಆಮೇಲೆ ಆನೆ ಅಂತ ಇನ್ನೊಂದು ಹೆಸರು. ಹೀಗೆ ಸುಮಾರು ಹೆಸರು ಉಂಟು ಆನೆಗೆ. ಸೊ ಆನೆ ಅಂದರೆ ಏನು? ಹಸ್ತಿ ಅಂದರೆ ನಾಗಪುರಾತ್, ನಾಗಪುರ ಅಂದರೆ ಏನು? ನಾಗ ಅಂದರೆ ಹಸ್ತಿನಾಪುರ, ನಾಗಪುರ ಅಂದರೆ. ಸೊ ನಾಗಪುರಾತ್, ಈ ಹಸ್ತಿನಾಪುರದಿಂದ ಇಲ್ಲಿ ಅವರು ಇರಬಾರ್ದು. ನೀನು ಒಂದು ವೇಳೆ ಯದಿ ಪಾರ್ಥಾನ್ ನೈವ ಯಾಪಯಸಿ ಅನ್ಯತ್ರ, ನೀನು ಕಳಿಸ್ಲಿಲ್ಲ. ಅನ್ಯತ್ರ ಅಂದ್ರೇನು? ಗಡೀಪಾರು, ಇಲ್ಲಿ ಇರಲೇಬಾರ್ದು, ಈ ದೇಶದಲ್ಲೇ ಇರಬಾರ್ದು ಅವರು. ಸೊ ನೀನು ಕಳಿಸ್ಲಿಲ್ಲ ಅಂತಾದರೆ ಪರೇತಾನ್ ದೃಷ್ಟ ಅಖಿಲಾನಪಿ, ನಾವು ಎಷ್ಟು ಜನ ಇದ್ದೇವೆ? 100 ಜನ. 100ರಲ್ಲಿ ಒಬ್ಬರೂ ಉಳಿಯುವುದಿಲ್ಲ. ಪರೇತಾನ್, ಏತಾನ್ ಅಂತೇಳಿದರೆ ಎಲ್ಲ ಮೇಲೆ ಹೋಗ್ತೇವೆ ನಾವು. ಪರೇತಾನ್ ಅಂದರೆ ನಾವು ಎಲ್ಲ ಸತ್ತು ಹೋಗ್ತೇವೆ, 100ಕ್ಕೆ 100 ಜನ ಕೂಡ ಸತ್ತು ಹೋಗ್ತೇವೆ. ಪರೇತಾನ್ ದೃಷ್ಟ, ನಮ್ಮ 100 ಜನರ ಹೆಣಗಳನ್ನು ನೋಡಿ. ದೃಷ್ಟ ಅಂದ್ರೇನು? ಪರೇತಾನ್ ದೃಷ್ಟ. ಪರೆ ಅಂದ್ರೇನು? ಇಲ್ಲಿ ಅಲ್ಲ, ಅಲ್ಲಿ ಪರ, ಇಹ ಅಲ್ಲ ಪರ. ಸೊ ಅಲ್ಲಿಗೆ ನಮ್ಮನ್ನು ನೀನು ಕಳಿಸಿದಾಗೆ ನಾವು ಹೋಗ್ತೇವೆ, ಸತ್ತು ಹೋಗಿಬಿಡ್ತೇವೆ. 100 ಜನರ ಶವವನ್ನು ಕೂಡ ಪರಲೋಕ. ಸೊ ಪರಲೋಕದಲ್ಲಿ ನಾವು ಪರಲೋಕಕ್ಕೆ ಹೋಗಿಬಿಡ್ತೇವೆ. ಸೊ ನಾವು ಪರಲೋಕಕ್ಕೆ ಹೋದದ್ದನ್ನು ದೃಷ್ಟ ನೋಡಿ, ಪರಲೋಕಕ್ಕೆ ನಾವು ಹೋದ ಮೇಲೆ ಅಲ್ಲಿ ಇರುವುದೆಂಥದ್ದು? ನಮ್ಮದು 100 ಶವ ಇರ್ತದೆ. ಆ 100 ಶವ ಏನು? ಬಿಳಿ ಬಟ್ಟೆ ಹಾಸಿರ್ತಾರೆ ಆ 100 ಶವಕ್ಕೆ. ಅದನ್ನು ನೋಡಿ ನೀನು ಅಖಿಲಾನಪಿ, ಅಷ್ಟೂ ಜನರ ಶವವನ್ನು ನೋಡಿ, ನಹ ಮುದಮೇಹಿ ಪಾರ್ಥೈಹಿ ಅಂದರೆ, ನಹ ಅಂದರೆ ನಮ್ಮನ್ನಂದ್ರೇನು? ನಾವು ಮೇಲೋಗಿ ಆಗಿದೆ. ಮತ್ತು ಉಳಿದು ಯಾವುದು? ನಮ್ಮಂದರೆ ನಮ್ಮ ಯಾವುದು? ಕಳೆ ಬರ ಇರ್ತದೆ, ಶವ ಇರ್ತದೆ. ಅದನ್ನು ನೋಡಿಬಿಟ್ಟು ಮುದಮೇಹಿ ಪಾರ್ಥೈಹಿ ಅಂತೇಳಿದರೆ, ಪಾಂಡವರ ಜೊತೆಗೆ ಸಂತೋಷವಾಗಿ ಇರಪ್ಪ ನೀನು ಅಂತೇಳಿದರೆ, ಒಂದೋ ನೀನು ಪಾಂಡವರೊಟ್ಟಿಗೆ ನಮ್ಮ ಹೆಣ ನೋಡಿ ಸಂತೋಷ ಇರಬೇಕು, ಸಂತೋಷದಲ್ಲಿ ಇರುವುದು. ಮುದಂ ಏಹಿ, ಮುದ ಅಂದರೆ ಸಂತೋಷ, ಮುದಂ ಏಹಿ ಅಂದರೆ ಅತ್ಯಂತ ಅಪಾರ ಸಂತೋಷ, ಆನಂದ ಹೊಂದುವುದು. ಎಲ್ಲಿಂದ? ಪಾರ್ಥೈಹಿ, ಅಷ್ಟು ಜನ 100 ಮಕ್ಕಳು ನಮ್ಮದು ಸತ್ತೋದ್ರೂ ಪರವಾಗಿಲ್ಲ, ನನಗೆ ಪಾಂಡವರಿದ್ದಾರೆ, ನಾನೇನು ತೊಂದರೆನೇ ಇಲ್ಲ ನನಗೆ ಅಂತ ಖುಷಿ ಪಡು ನೀನು. ಅಥವಾ ಇಲ್ಲ, ನಾವು ನಿನ್ನ ಮಕ್ಕಳು, ನಿನ್ನ ದೇಹದಿಂದ ಹುಟ್ಟಿದವರು ಸಂತೋಷವಾಗಿ ಇರಬೇಕಂತ ನಿನಗೇನಾದರೂ ಇದ್ದರೆ, ಪರಲೋಕಕ್ಕೆ ಹೋಗಬಾರ್ದು ಅಂತ ಏನಾದರೂ ಇದ್ದರೆ, ನೀನು ಏನಂತೇಳಿದರೆ ಅವರನ್ನು ಇಲ್ಲಿಂದ ಗಡೀಪಾರು ಮಾಡಿಬಿಡಬೇಕು. ಏನಂತೇಳಿದರೆ ಯಾಪಯಸಿ ಅನ್ಯತ್ರ, ನೀನು ಎಲ್ಲಿಗಾದರೂ ಕಳಿಸು. ಎಲ್ಲಿ ಕಳಿಸ್ತೀಯ ಅಂತ ನಮಗೆ ಗೊತ್ತಿಲ್ಲ, ನಮ್ಮ ಕಣ್ಣಿಗೆ ಕಾಣಬಾರ್ದವರು. ಅಂದರೆ ಅಜ್ಞಾತವಾಸ ಅಂದರೆ ಅದರದ್ದೆಲ್ಲ ಯೋಜನೆ ಮಾಡಿ ಬಂದದ್ದು. ಅಂದರೆ ಇವಂದು ಮುಂದೆ ಏನೆಲ್ಲ ಮಾಡಬೇಕು ಎಲ್ಲ ಪ್ಲ್ಯಾನ್ ರೆಡಿಯಾಗಿದೆ ಅಂತೇಳಿದ್ರೆ, ಇದೆಲ್ಲ ನಮ್ಮ ದೇಶದಲ್ಲಿ ಇತ್ತು ನೋಡಿ, 5 ಇಯರ್ ಪ್ಲ್ಯಾನ್ಸ್, ಪಂಚವಾರ್ಷಿಕ ಯೋಜನೆ. ಹೀಗೆ ಇವನು ಪಂಚವಾರ್ಷಿಕ ಯೋಜನೆ ಮಾಡಿಕೊಂಡೇ ಬಂದಿದ್ದಾನೆ. ಒಟ್ಟಿಗೆ ವಕೀಲರನ್ನು ಕರ್ಕೊಂಬಂದಿದ್ದಾನೆ. ವಕೀಲರು ಯಾರು? ಇವನಿಗೆ ಶಕುನಿ ವಕೀಲರು ಅಂತೇಳಿದರೆ ಅವನು ಹೇಳ್ತಾನೆ, ಇಲ್ಲ ದುರ್ಯೋಧನ ಹೇಳಿದ್ದೆ ಕರೆಕ್ಟ್ ಅಂತ ಹೇಳಿಬಿಡ್ತಾನೆ, ಸಾಕ್ಷಿ ಹೇಳ್ತಾನೆ ಅಲ್ಲಿ. ಸೊ ಹೀಗೆ ದುರ್ಯೋಧನ ತನ್ನ ಅಂತಿಮ ನಿರ್ಧಾರವನ್ನು ಅಪ್ಪನಿಗೆ ತಿಳಿಸ್ತಾನೆ. ನೀನು ಹೀಗೆ ಮಾಡಲಿಲ್ಲ ಅಂತಾದರೆ ನಾವು 100ಕ್ಕೆ 100 ಜನ ಸತ್ತೋಗ್ತೀವಿ, ನಮ್ಮ
ಶವಗಳನ್ನು ಬಿಳಿ ಬಟ್ಟೆಯಿಂದ ಹಾಸಿರ್ತಾರೆ. ಎಲ್ಲರನ್ನು ಆ ಶವಗಳನ್ನು ನೋಡಿ 100ಕ್ಕೆ 100 ನನಗೆ ಮಕ್ಕಳೇ ಬೇಡ, ಸತ್ತೋದ್ರಲ್ಲ ಭಾರಿ ಒಳ್ಳೆಯದಾಯಿತು, ನನಗೆ ಪಾಂಡವರಿದ್ದಾರೆ, ಪಾರ್ಥೈಹಿ ಪಾಂಡವರಿಂದ ಮುದಮ್ಯೇಹಿ ಅಂದರೆ ಮಹದಾನಂದ ಪಡೆದಿದ್ದೇನೆ ಪಾಂಡವರಿಂದ. ಅಂದರೆ ಎಂಥ ವ್ಯಂಗ್ಯ, ಕಲಿ ಅಂದರೆ ಪಾಪಿಷ್ಟ ದುರ್ಯೋಧನ ಹೇಗೆ ಮಾತಾಡ್ತಾನೆ ನೋಡಿ. ಅವನ ಅಪ್ಪನಿಗೆ ರಾಜನಿಗೆ ಈ ಥರ ಮಾತಾಡ್ತಾನೆ ಅಂತ ಹೇಳಿದರೆ ಅಂತೇಳಿ ಎಷ್ಟು ಕೆಟ್ಟವನಿದ್ದಾನೆ ಅವನು ಅಂತ ಅದರಲ್ಲಿ ಗೊತ್ತಾಗ್ತದೆ. ಸೊ ಹೇಳ್ತಾರೆ ಇಲ್ಲಿ ಏನಂತ ಹೇಳಿದ್ರೆ, ಹೀಗೆ ಏವಂ ಬ್ರುವತಿ ಧೃತರಾಷ್ಟ್ರ ಮಗನಿಗೆ ಉಪದೇಶ ಮಾಡ್ತಾನೆ, ಹೋಲ್ಡ್ ಆನ್ ಜಾಸ್ತಿ ನಾಲಿಗೆಯನ್ನು ಹರಿಬಿಡಬೇಡ ಅಂತ. ಇವನ ನಾಲಿಗೆಯನ್ನು ಮತ್ತೆ ಹರಿಬಿಟ್ಟ, ಪಟಾಕಿ ಬಿಟ್ಟ ಹಾಗೆ ಒಂದೇನು ಮೆಷಿನ್ ಗನ್ನಲ್ಲಿ ಬಡ 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 ಅಂತ ಕೊಂದಾಕಿದ ಹಾಗೆ ಮಾಡ್ತಾ ಇದ್ದಾನೆ ದುರ್ಯೋಧನ. ಹೇಳ್ತಾನೆ, ಈ ರೀತಿ ಎಚ್ಚರಿಸಿದರೂ ತಂದೆ ಇವನಿಗೆ ಅದು ಕ್ಯಾರೇ ಇಲ್ಲ. ಏನು ಮಾಡ್ತಾನೆ, ನೃಪಿ ಏವಂ ಬ್ರುವತಿ ರಾಜನಿಂದ ತನ್ನ ಮಗನಿಗೆ ಈ ರೀತಿ ಹೇಳಲ್ಪಟ್ಟರೂ ಆವಾಗ ದುರ್ಯೋಧನನಿಗೆ ಏನು ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ. ಆ ಪಾಪಿಯಾದ ದುರ್ಯೋಧನ ಪಾಪಃ ಅಂದರೆ ಮಹಾಪಾಪಿಷ್ಟನಾದ ದುರ್ಯೋಧನನು ಪುನರಾಹ ಅಂದರೆ ಪುನಃ ಪುನಃ ಹೇಳಿದ. ಏನಂತ ಹೇಳಿದ, ಶಕುನಿಯ ಬಲವನ್ನು, ಶಕುನಿಯ ಏನದು ಕುತ್ಸಿತ ನೀತಿ, ಮಹಾ ಕೆಟ್ಟ ನೀತಿಯನ್ನು ಅವಲಂಬಿಸಿ ಈ ರೀತಿ ಮಾತನಾಡಿದ. ಏನಂತ, ನೀನು ಅಂತೇಳಿದರೆ ನೀನು ಪಾಂಡವರನ್ನು ಒಂದು ವೇಳೆ ಏನದು ಪಾಂಡವರನ್ನು ಯದಿ ಒಂದು ವೇಳೆ ನೀನು ನಾಗಪುರಾತ್ ಹಸ್ತಿನಾಪುರದಿಂದ ಅನ್ಯತ್ರ ನೈವಯಾಪಯಸಿ ಬೇರೆ ಕಡೆಗೆ ಕಳಿಸ್ಲಿಲ್ಲ ಅಂತಾದರೆ ನಾವೆಲ್ಲ ಸತ್ತೋಗ್ತೇವೆ. ನೀನು ಪಾಂಡವರನ್ನು ಹಸ್ತಿನಾಪುರದಿಂದ ಬೇರೆಡೆಗೆ ಅಂದರೆ ಯಾವುದದು, ಅನ್ಯತ್ರ ಅಂದರೆ ಗಡಿಪಾರು, ನಮ್ಮ ಕಣ್ಣ ಮುಂದೆ ನಮ್ಮ ಕಣ್ಣಿಗೆ ಕಾಣಿಸಲೇಬಾರದು, ಕಂಡ್ರೆ ಗುಂಡು ಅಂತ ಆ ಥರ. ಸೊ ಹಸ್ತಿನಾಪುರದಿಂದ ಬೇರೆಡೆಗೆ ಕಳುಹಿಸದಿದ್ದಲ್ಲಿ ನೈವ ಯಾಪಯಸಿ ಅಂದರೆ ಕಳಿಸುವುದು, ನೈವ ಯಾಪಯಸಿ ಅಂದರೆ ಕಳಿಸದೇ ಇದ್ದಲ್ಲಿ ನಾವು ಸತ್ತು ಹೋಗುವ ನಮ್ಮನ್ನು ನೋಡಿ, ಸತ್ತು ಹೋಗುವ ನಮ್ಮನ್ನಂದರೆ ಪರೇತಾನ್ ಅಖಿಲಾನಪಿ, ನಾವು 100ಕ್ಕೆ 100 ಜನ ಅಖಿಲಾನ್ ಎಲ್ಲರೂ ಏನಾಗಿರ್ತೇವೆ, ಪರೇತಾನ್ ಪರಲೋಕಕ್ಕೆ ಹೋಗ್ತೇವೆ. ಮತ್ತು ಇಲ್ಲಿ ಉಳಿದು ಯಾರು, ನಮ್ಮ ಶವಗಳು ಬಿಳಿ ಬಟ್ಟೆ ಹಾಸಿರ್ತಾರೆ, ಅದನ್ನು ದೃಷ್ಟ್ವಾ ನೋಡಿ ಆಮೇಲಿಂದ ಪಾಂಡವರೊಂದಿಗೆ ಸುಖವಾಗಿರು. ಪಾರ್ಥೈಹಿ, ಈ 100 ಮಕ್ಕಳು, ನನಗೆ 100 ಮಕ್ಕಳು ಸತ್ತೋಗಿದ್ದಾರೆ ಇವತ್ತು ಆಯ್ತಲ್ಲ, ಅವರನ್ನು ಸುಟ್ಟು ಹಾಕಿ ಆ 100 ಮಕ್ಕಳನ್ನು ನನಗೆ ಪಾಂಡವರಿದ್ದಾರೆ, ನಾನು ಸಂತೋಷವಾಗಿ ಇರ್ತೇನೆ ಅಂತ ಅವ್ರ ಜೊತೆಗೆ ಸಂತೋಷವಾಗಿ ಇರು ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಎಂಥ ಒಂದು ನೋಡಿ ಕುತಂತ್ರ, ದುರ್ಯೋಧನ ತನ್ನ ಕುತಂತ್ರ ನಡೆಯಲಿಲ್ಲ ಅಂತ ಹೇಳಿಬಿಟ್ಟು ಬೇರೊಂದು ಬಗೆಯಲ್ಲಿ ಧೃತರಾಷ್ಟ್ರನನ್ನು ವಶಪಡಿಸಿಕೊಳ್ಳಲು ಆರಂಭಿಸಿದ. ಅವನು ಈಗ ನೇರವಾಗಿ ಪಾಂಡವರನ್ನು ಇಲ್ಲಿಂದ ಅಟ್ಟಬೇಕು, ಅವನನ್ನು ಯುವರಾಜ ಪಟ್ಟದಿಂದ ಇಳಿಸಬೇಕು, ಅವನಿಗೆ ರಾಜ್ಯ ಇಲ್ಲವೇ ಇಲ್ಲ, ಪೂರ್ತಿ ರಾಜ್ಯ ತನಗೇ ಸಿಗಬೇಕು ಅಂತ ಎಲ್ಲ ಈ ಯೋಜನೆಯನ್ನು, ಈ ಯೋಜನೆ ಆಗಬೇಕಿದ್ದರೆ ಏನು, ತಾನು ಹೇಳಿದಾಗೆ ಧೃತರಾಷ್ಟ್ರ ಕೇಳಬೇಕು. ಅದಕ್ಕೋಸ್ಕರ ಕೇಳಲಿಲ್ಲ ಅಂತಾದರೆ ನಾವೆಲ್ಲ ಸಾಯುವುದು ಅಂತ ಬ್ಲ್ಯಾಕ್ ಮೇಲಿಂಗ್. ಸೊ ಹೀಗೆ ತಾವೆಲ್ಲ ಸಾಯುವುದು ನಿಶ್ಚಿತ ಅಂತ ಬೆದರಿಕೆಯನ್ನು ಒಡ್ಡಿದ. ಸೊ ಈ ರೀತಿ ಅಂತೇಳಿದ್ರೆ ಪಾಪಿಷ್ಟರಿಗೆ ಇಂಥದ್ದೇ, ಅಂದರೆ ಅಪ್ಪನನ್ನೇ ಮಕ್ಕಳು ಬ್ಲ್ಯಾಕ್ ಮೇಲ್ ಮಾಡೋದು, ಇದು ಬೇರೆಯವರು ಏನಲ್ಲ, ಹೊರಗಿನವರು ಬಂದು ಹಾಗೆ ಹೀಗೆ ಅಂತೇಳಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋದಲ್ಲ, ಅಪ್ಪನನ್ನು ಮಕ್ಕಳೇ ಅಂತೇಳಿದರೆ ಕಲಿಯುಗದಲ್ಲಿ ಇದೇ ಥರ ಮಹಾಕಲಿಯ ಅವತಾರ ಯಾರು, ಈ ದುರ್ಯೋಧನ ಅಂತ. ಅಲ್ಲಿಗೆ ಇವತ್ತಿನ ಇದನ್ನು ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.